ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ತೋರಿಸ್ತಾ ಇರೋದು ಲೆಮನ್ ಗ್ರಾಸ್ ಅಂತ. ಇದು ಲೆಮನ್ ಟೀನು ಅಂತ ಕರೀತಾರೆ. ಇದು ಹುಳಿ ಇರಲ್ಲ ಲೆಮನ್ ಟೀ ಅಂದ್ರೂ. ಇದು ಲೆಮನ್ ಗ್ರಾಸು ಅಂದರೆ ಇದರಿಂದ ಟೀ ಮಾಡ್ತಾರೆ ನಮ್ಮೂರ ಸೈಡೆಲ್ಲ. ಆದರೆ ನಾನು ಯಾವ ಥರ ಮಾಡೋದನ್ನು ತೋರಿಸ್ಕೊಡ್ತೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರ ನೋಡ್ಕೊಂಡು ಆ ಕ್ವಾಂಟಿಟಿಗೆ ತಕ್ಕಂಗೆ ನೀರು ಹಾಕ್ಕೋಬೇಕು. ಇದನ್ನು ನೀಟಾಗಿ ಗಂಟು ಹಾಕ್ಕೋಬೇಕು. ಇದನ್ನು ಯಾವ ಥರ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ನೋಡಿ. ಈ ಥರ ಒಂದು ಗಂಟು ಹಾಕ್ಕೊಂಡು ಅದನ್ನು ನೀರಲ್ಲಿ ಇಡಬೇಕು. ಇಟ್ಟು ಹಸಿ ಶುಂಠಿನ ಹಾಕ್ಕೋಬೇಕು. ನಿಮ್ಮ ಕ್ವಾಂಟಿಟಿ ತಕ್ಕಂಗೆ ನೀವು ಹಾಕ್ಕೊಳ್ಳಿ ಹಸಿ ಶುಂಠಿನ. ಇದು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಬೇಕು. ಯಾವ ಥರ ಅಂದರೆ ಇದು ನೀವು ಮನೇಲಿ ಸ್ಟಾಕ್ ಮಾಡಿ ಇಟ್ಕೋತೀನಿ ಅಂದರೆ ಈ ಥರ ಕಟ್ ಮಾಡಿ ಒಣಗಿಸಿ ಕೂಡ ಡಬ್ಬದಲ್ಲಿ ಹಾಕೊಂಡು ಇಟ್ಕೋಬೋದು. ಯಾವಾಗ ಬೇಕಾದರೂ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇವಾಗ ನೋಡಿ ನಾವು ಇಟ್ಟಿರೋದು ನೀರೆಲ್ಲ ಗುಳ್ಳೆ ಬರ್ತಾ ಇದೆ. ಇವಾಗ ಚೆನ್ನಾಗಿ ಕುದೀತಿರುತ್ತೆ. ಆ ಕುದಿಯೋದಕ್ಕೆ ನಾವು ಸಕ್ಕರೆನ ಹಾಕ್ಕೋಬೇಕು. ಇವಾಗ ನೀವು ಮನೇಲಿ 3 ಜನ ಇದ್ದರೆ ನಿಮ್ಮ ಕ್ವಾಂಟಿಟಿ ತಕ್ಕಂಗೆ ನೀವು ಯಾವ ಥರ ಸಕ್ಕರೆನ ಯೂಸ್ ಮಾಡ್ತೀರಿ ಅಷ್ಟು ಲೆವೆಲ್ಗೆ ನೀವು ಸಕ್ಕರೆನ ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಇದನ್ನು ಇದೇ ಥರನೂ ಕುಡಿಬೋದು. ಹಾಗೆ ಇದನ್ನು ಸೋಸ್ಕೊಂಡು ಹಾಗೇನೂ ಕುಡಿಬೋದು. ಯೆಲ್ಲೋ ಕಲರ್ ಇರುತ್ತಲ್ಲ, ಇದಕ್ಕೆ ಸ್ವಲ್ಪ ಲೆಮನ್ ಹಾಕ್ಕೊಂಡು ಕುಡಿತಾರೆ. ಆದರೆ ನಾವು ಆ ಥರ ಎಲ್ಲ ಕುಡಿಯೋಲ್ಲ. ಅಂದರೆ ಇದು ಚೆನ್ನಾಗಿರುತ್ತೆ. ಒರಿಜಿನಲ್ ಟೀ ಅಂತಾರಲ್ಲ ಆ ಥರ ಇದು. ಇದನ್ನು ಹಾಗೆ ಕುಡಿಯೋದ್ರಿಂದ ದೇಹಕ್ಕೆ ಚೆನ್ನಾಗಿರುತ್ತೆ. ಅದನ್ನು ನಾವು ಹಾಲನ್ನ ಮಿಕ್ಸ್ ಮಾಡ್ಕೊಂಡು ಕುಡಿತೀವಿ. ಹಾಲು ಮಿಕ್ಸ್ ಮಾಡೋದ್ರಿಂದ ಅದು ಸ್ವಲ್ಪ ಅದ್ರ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಹಾಲು ಮಿಕ್ಸ್ ಮಾಡಿ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಕುದಿಸ್ಬಿಟ್ಟು ನಾವು ಇದನ್ನು ಕುಡಿತೀವಿ. ಯಾಕಂದರೆ ನಮಗಿದಂದರೆ ತುಂಬ ಇಷ್ಟ. ಲೆಮನ್ ಗ್ರಾಸ್ ಟೀ ನಾವು ಯಾವಾಗಲೂ ಮಾಡ್ಕೋತಾ ಇರ್ತೀವಿ. ತೋಟದಲ್ಲಿ ಇರ್ತೀವಲ್ಲ ನಾವು 4 ಜನ ನನ್ನ ಮಕ್ಕಳು